ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಚಿಕ್ಕದಾಗಿ ಒಂದು ಮಿನಿ ಲಾಗ್ ಅಂತಲೇ ಹೇಳ್ಬೋದು. ಸಂಜೆ ಟೈಮ್ಗೆ ನಾವು ಒಂದು ಒಳ್ಳೆಯದಾದಂತಹ ಸೂಪ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾರ್ ಅವರ ಸ್ವೀಟ್ ಕಾರ್ನ್ ವೆಜ್ ಸೂಪ್ ಇದು. ಸ್ವೀಟ್ ಕಾರ್ನಿಂದ ಮಾಡೋದ್ರಿಂದ ಇದು ತುಂಬಾ ಚೆನ್ನಾಗಿರುತ್ತೆ ಕೂಡ. ಹಾಗಿದ್ರೆ ಇದು ಮಾಡೋ ವಿಧಾನ ತಿಳಿಸ್ಕೊಡ್ತೀನಿ ಬನ್ನಿ. ಆಲ್ರೆಡಿ ಇದರಲ್ಲಿ ಸ್ವೀಟ್ ಕಾರ್ನ್ ಇನ್ಕ್ಲೂಡ್ ಆಗಿರುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಬೇಕು ಅಂಥೇಳಿ ಇದರಲ್ಲಿ ಮಧ್ಯೆ ಮಧ್ಯ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವೀಟ್ ಕಾರ್ನ ಈ ರೀತಿ ಹಸಿದು ಬಿಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇಷ್ಟಾಗಿದೆ. ಇವಾಗ ಒಂದು ಸ್ಟೀಲ್ ಪಾತ್ರೆಯಲ್ಲಿ ನಾನು ಈ ಬಟ್ಲಲ್ಲಿ ಒಂದು ಬಟ್ಲಾಗೋಷ್ಟು ನೀರನ್ನ ಈ ರೀತಿ ಚೆನ್ನಾಗಿ ಬಿಸಿ ಮಾಡಿ ಕುದಿಸ್ತಾ ಇದ್ದೀನಿ. ಅದಕ್ಕೆ ನಾನಿವಾಗ ಸ್ವೀಟ್ ಕಾರ್ನ ಸೇರಿಸಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಮಧ್ಯ ಬೇಕಿದ್ರೆ ನೀವು ಸ್ವಲ್ಪನೇ ಸಾಲ್ಟ್ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮು ಈವ್ನಿಂಗ್ ಸೂಪ್ನ ಕುಡಿದ್ಬಿಟ್ಟು ಒಂದು ಲೋಟ ಟೀ ಇಲ್ಲ ಕಾಫಿನ ಕುಡಿದ್ರೆ ಎಷ್ಟು ಹಿತ ಅನಿಸುತ್ತೆ. ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಸ್ವೀಟ್ ಕಾರ್ನ್ ಎಲ್ಲ ಬೆಂದಿದೆ. ನಾನು ಒಂದು ಬೌಲಿಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಬಿಸಿ ಇರುವಾಗಲೇ ನಾರ್ ಅವರ ಸ್ವೀಟ್ ಕಾರ್ನ್ ವೆಜ್ ಪೌಡರ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇನು ತುಂಬಾ ರೇಟ್ ಏನಿಲ್ಲ, ಓನ್ಲಿ 10 ರೂಪೀಸ್ ಪ್ಯಾಕೆಟ್ ಅಷ್ಟೇ ಇದು. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಎಷ್ಟು ತಿಕ್ನೆಸ್ಸಾಗಿ ಬರುತ್ತೆ ಅಂದರೆ ಸೂಪ್ ಯಾವ ರೀತಿ ಇರುತ್ತೋ ಅದೇ ಥರನೇ ತಿಕ್ನೆಸ್ನ ಚೆನ್ನಾಗಿ ಕೂಡ ಇರುತ್ತೆ. ಇವಾಗ ನೋಡಿ ರೆಡಿಯಾಗಿದೆ. ಸಖತ್ತಾಗಿರುತ್ತೆ. ಮಧ್ಯೆ ಆ ಸ್ವೀಟ್ ಕಾರ್ನ್ ಸಿಗುತ್ತಲ್ವ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.